ಪ್ರೀತಿಯ ಸಹೋದರರೇ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಯಾರಾದರೂ ವ್ಯಕ್ತಿ ಚಪ್ಪಲಿಲ್ಲ, ಖಾಲಿ ಕೈ, ಏನೇ ಕಾಲಿನ ತಳಗೆ ಚಪ್ಪಲಿ ಇಲ್ಲ, ಖಾಲಿ ಕಾಲಿನಿಂದ ಮತ್ತು ಟೋಪ್ತಿಲ್ಲ, ಆ ರೀತಿ ತವಾಫನ್ನು ಮಾಡಕ್ ಕುಂತಿದ್ದಾನೆ, ಖಾನ ಕಾಬಾದು ತವಾಫನ್ನು ಮಾಡಕ್ ಕುಂತಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಒಂದು ಗುಲಾಮ್ ಬಿಡುಗಡೆ ಮಾಡದಷ್ಟು ಪ್ರತಿಫಲವನ್ನು ಕೊಡ್ತಾನಂತೆ. ಒಂದು ಗುಲಾಮ್ ಬಿಡುಗಡೆ ಮಾಡದಷ್ಟು ಪ್ರತಿಫಲ, ಯಾನೇ ಆಜಾದ್ ಮಾಡದಷ್ಟು. ಮತ್ತು ಮುಂದೆ ಹೇಳಿದ್ರು, ಅದೇ ವ್ಯಕ್ತಿ ಏನಾದ್ರೆ ಖಾನ ಕಾಬಾದು ತವಾಫ್ ಮಳಿವನ್ನು ಬರಾಕ್ ಕುಂತಿದೆ, ಅದರನಲ್ಲಿನೇ ಅವನು ಏನಾದ್ರೆ ತವಾಫ್ ಮಾಡಕ್ ಕುಂತಿದ್ರೆ ಅಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ತವಾಫ್ ಮಾಡಿರುವ ಸತ್ಕಿನಿಂದ ಜೀವನದಲ್ಲಿ ಎಷ್ಟು ಹಿಂದೂ ಪಾಪ ಮಾಡಿದಾನೆ ಎಲ್ಲ ಪಾಪನ ಕ್ಷಮೆ ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇಡೀ ಪಾಪನ ಕ್ಷಮೆ ಮಾಡ್ತಾನೆ. ಇದು ಖಾನ ಕಾಬಾದು ಮುಅಜ್ಜಮಾದು ಜಿಯಾರತ್. ಪ್ರೀತಿಯ ಸಹೋದರರೇ, ಪ್ರೀತಿಯ ಸಹೋದರಿ, ಇಂಥದ್ದು ಮನೆಗೆ ನಾವು ಯಾವತ್ತೂ ನಮ್ಮ ಜೀವನೊಳಗೆ ಬಿಡಬಾರ್ದು. ಎಷ್ಟರಾಗಲಿ ನಾವು ಹೋಗಿ ಖಾನ ಕಾಬಾ ತವಾಫ್ ಮಾಡೋದು ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಹಜರತೆ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ವರದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ರಂಜಾನ್ ನಲ್ಲಿ ಯಾರು ಉಮ್ರಾವನ್ನು ಮಾಡಿದ್ರು, ಉಮ್ರಾಗಿ ಹೋಗ್ತಾರಲ್ಲ, ಯಾರು ರಂಜಾನ್ ನಲ್ಲಿ ಉಮ್ರಾವನ್ನು ಮಾಡಿದ್ರು ಅವ್ರದ್ದು ಉಮ್ರಾದು ಪುಣ್ಯ ಹಜ್ಜಿನ ಬರಾಬರ್ ಸಿಗ್ತದಂತೆ. ಹಜ್ ಮಾಡಿದಷ್ಟು ಪುಣ್ಯ ಸಿಗ್ತದೆ ರಂಜಾನ್ ಅಲ್ಲಿ ಉಮ್ರಾ ಮಾಡಿದ್ರೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಆ ವ್ಯಕ್ತಿ ನನ್ನ ಜೊತೆ ಉಮ್ರಾವನ್ನು ಮಾಡಕ್ ಕುಂತಿದ್ದಾನೆ, ನನ್ನ ಜೊತೆ ಉಮ್ರಾ ಮಾಡಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಯಾವುದೇ ನಮ್ಗೆ ಸಮಯ ಸಿಗ್ಲಿ ನಾವು ಜೀವನದಲ್ಲಿ ಒಂದು ಸಾರಿ ಹೋಗಿ ಬರೋ ಪ್ರಯತ್ನ ಮಾಡ್ಬೇಕಪ್ಪ. ಇವತ್ತು ನಾವು ರೊಕ್ಕ ಜಮಾ ಮಾಡ್ತೀವಿ, ಆ ಟೂರ್ಗೆ ಹೋಗ್ಬೇಕು, ಈ ಟೂರ್ಗೆ ಹೋಗ್ಬೇಕು, ಆ ಪ್ಲೇಸ್ಗೆ ಹೋಗ್ಬೇಕು, ಈ ಪ್ಲೇಸ್ಗೆ ಹೋಗ್ಬೇಕು, ಪ್ರಪಂಚದ ಎಲ್ಲ ಪ್ಲೇಸ್ ಅಡ್ಡಾಡೋದು ಅವಶ್ಯಕತೆ ಪ್ರೀತಿ ಹೋಗಿ ಬರ್ತೀವಿ. ಆದ್ರೆ ಹೃದಯಕ್ಕೆ ಆದ್ರೆ ಶಾಂತಿ ಸಿಗೋದಿಲ್ಲ, ಕಣ್ಣಿಗೆ ಶಾಂತಿ ಸಿಗ್ತೈತಿ. ನೋಡಪ್ಪ, ಇಂಥದ್ದು ವಸ್ತು ನಾನು ಜೀವನದಲ್ಲಿ ನೋಡಿದ್ದಿಲ್ಲ, ಇವತ್ತು ನೋಡಿದ್ದೇನೆ. ಬರೀ ಅರ್ಧ ನಿಮಿಷಕ್ಕೆ ಶಾಂತಿ. ಪ್ರೀತಿಯ ಸಹೋದರರೇ, ಹೇಗೆ ಹೊಳ್ಳಿ ನೀವು ಊರಿಗೆ ಬರ್ತೀರಾ, ಅದೇ ಜನರು, ಅದೇ ವ್ಯವಸ್ಥೆ, ಅದೇ ಮನಿ, ಅದೇ ಮಣಿ, ಎಲ್ಲ ಅದೇ ರೀತಿ ಕಾಣುತ್ತದೆ. ಆದ್ರೆ ಮಕ್ಕಾ ಮೋಜಮಾಗೆ ಮದೀನಾ ಮುನವ್ವರಗೆ ಹೋಗಿ ಬಾರಿ ಪ್ರೀತಿಯ ಸಹೋದರರೇ. ಒಂದು ಸಾರಿ ಹೋಗಿ ಬಂದಿದ್ರೆ ಸಾಯ ತನಕನೇ ನಿಮ್ಮ ಕಣ್ಣಿನಲ್ಲಿ ಬರೀ ಮದೀನಾ, ಬರೀ ಮಕ್ಕನೇ ಕಾಣ್ತಾ ಇರ್ತಿದ್ದಿ. ಪ್ರೀತಿಯ ಸಹೋದರರೇ, ಬರೀ ಮಕ್ಕ ಮದೀನಾನೇ ಕಾಣ್ತಾ ಇರ್ತಿದ್ದಿ. ಯಾ ಅಲ್ಲಾಹ್, ಒಂದು ಸಾರಿ ಹೋಗಿದ್ಯಾ ಮಕ್ಕಾ ಮುಅಜ್ಜಮಾನಲ್ಲಿ, ಅಲ್ಲಿ ಹೋಗಿ ನಾನು ಮುಂದೆ ಕುಂತಿದ್ದೇನೆ, ಸುಂದರವಾದ ಮಣಿ ನಾನು ನನ್ನ ಕಣ್ಣಿನಿಂದ ನೋಡಕ್ ಕುಂತಿದ್ದೇನೆ. ಹಾಯ್ ಅಲ್ಲಾಹ್, ಮನೆಗೆ ಬಂದ ನಂತರ ಮಲಗಿದ್ದೇನೆ, ಬರೀ ಖಾನ ಕಾಬಾ ನೋಡಕ್ ಕುಂತಿದ್ದೇನೆ, ಖಾನ ಕಾಬಾ ನೋಡಕ್ ಕುಂತಿದ್ದೇನೆ. ಖಾನ ಕಾಬಾ ತವಾಫನ್ನು ಮಾಡಿ ಎಲ್ಲ ಮುಕ್ತ ಮಾಡಿ ಮದೀನಾಗೆ ಹೋಗಿದ್ಯಾ, ಗುಂಬದೆ ಖಜ್ರಾ ನಾನು ನನ್ನ ಕಣ್ಣಿನ ನೋಡಕ್ ಕುಂತಿದ್ದೇನೆ. ಹೇಗೆ ಕಣ್ಣು ಮಾಡಿ ಬಂದ್ ಮಾಡಬೇಕಾಗಿತ್ತು ಪ್ರೀತಿಯ ಸಹೋದರರೇ. ಆ ಹಸರವಾದ ಬಣ್ಣದ ಗುಂಬದೆ ಖಜ್ರಾ ನನ್ನ ಕಣ್ಣಲ್ಲಿ ಕಾಣಕ್ ಕುಂತಿದ್ದೆ. ಈ ಪ್ರೀತಿ ಇರುತ್ತದೆ ಪ್ರೀತಿಯ ಸಹೋದರರೇ. ಯಾವತ್ತು ಜೀವನದಲ್ಲಿ ಒಂದು ಸಾರಿನಾಗ್ಲಿ ನಾವು ಖಾನ ಕಾಬಾಗೆ ಹೋಗಿ ಬರೋ ಪ್ರಯತ್ನ ಮಾಡಬೇಕು. ನಮ್ಮ ಕಡೆ ಹಜ್ಜಿಗೆ ಹೋಗೋದಷ್ಟು ಶಕ್ತಿ ಇಲ್ಲಪ್ಪ ಅಂದ್ರೇನೆ ಪ್ರೀತಿಯ ಸಹೋದರರೇ ಉಮ್ರಾ ನಾವು ಮಾಡೋದು ಪ್ರಯತ್ನ ಮಾಡಬೇಕು. ಅಷ್ಟು ಜಾಸ್ತಿ ದುಡ್ಡಿಲ್ಲ. 1 ಲಕ್ಷ ಅಂದ್ರೆ 1,20,000 ರೂಪಾಯಿ ಅಂದ್ರೆ 30,000 ರೂಪಾಯಿ ಖರ್ಚು ಬರ್ತಿದ್ದೆ ಬಾಬಾ ಅಂದ್ರೆ. ಆದ್ರೆ ಪ್ರೀತಿಯ ಸಹೋದರಿ, ಈಗಿನ ಕಾಲದೊಳಗೆ ಏನು ಎಷ್ಟೋ ಜನರು ಎಲ್ಲೆಲ್ಲೇ ದುಡ್ಡು ಖರ್ಚು ಮಾಡಿ ಹಾಳು ಮಾಡ್ತಾರಂತೆ. ನಾಳೆ 1 ರೂಪಾಯಿದು ದುಡ್ಡುದು ನೀವು ಉತ್ತರವನ್ನು ಕೊಡಬೇಕು. ಅದೇ ದುಡ್ಡು ನಾವು ಜಮಾ ಮಾಡಿ ಜೀವನದಲ್ಲಿ ಸಾಯೋದು ಮುಂಚೆ ಪ್ರೀತಿಯ ಸಹೋದರರೇ, ನನ್ನ ಕುಟುಂಬಗಳಿಗೆ, ಇಲ್ಲಾಂದ್ರೆ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ತಾಯಿ ತಂದೆಗೆ ನಾನು ಕರ್ಕೊಂಡು ಒಂದು ಸಾರಿ ಮಕ್ಕಾ ಮೋಜಮ ಹೋಗ್ಬೇಕು ನಿಯತ್ ಮಾಡ್ಕೊರಿ ಪ್ರೀತಿಯ ಸಹೋದರರೇ. ಎಷ್ಟೋ ಜನರು ಶ್ರೀಮಂತರಿಲ್ಲ, ಎಷ್ಟೋ ಜನರು ಬಡವರಿದ್ದಾರೆ. ಆದ್ರೆ ನಿಯತ್ ಏನು? ನಾನು ಮಕ್ಕಾ ಮೋಜಮಾಗಿ ಹೋಗಬೇಕು, ನಾನು ಮದೀನಾಗೆ ಹೋಗಬೇಕು. ಆದ್ರೆ ಪ್ರೀತಿಯ ಸಹೋದರರೇ, ನಿಯತ್ ಇಟ್ಕೊರಿ ಸಾಕು. ಏನು? ಬರೀ ನಿಯತ್. ನಾನು ಒಂದು ಸಾರಿ ಹೋಗ್ಬೇಕಪ್ಪ ಮದೀನಾಗಿಲ್ಲ ಅಂದ್ರೆ ಮಕ್ಕಾಗೆ. ನನ್ನ ನಿಯತ್ ಇದೆ, ನಾನು ಆ ಸ್ಥಳಗೆ ನಾನು ಹೋಗಿ ಬರಬೇಕು, ಆ ಜಗತ್ತಿಗೆ ಹೋಗಿ ನಾನು ಜಿಯಾರತ್ ಮಾಡಿ ಬರಲೇಬೇಕು. ಆ ರೀತಿ ಪ್ರೀತಿಯ ಸಹೋದರ, ನೀವು ನಿಯತನ್ನು ಮಾಡಿದ್ರೆ ಏನಾದ್ರೆ ನಿಮ್ಮ ಜೀವನ ಒಳಗೆ ಹೋಗಾಕ್ ಆಗಿಲ್ಲಪ್ಪ ಅಂದ್ರೆ ಪ್ರೀತಿಯ ಸಹೋದರರೇ, ಸತ್ಯದ ನಂತರನೇ ನಿಮ್ಮ ಹೆಸರು ಖಾನ ಕಾಬಾ ನೋಡಿರುವ ಜನರ ಒಳಗೆ ನಿಮ್ಮ ಹೆಸರು ಬರೀತಾರಂತೆ ಪ್ರೀತಿಯ ಸಹೋದರರೇ. ಏಕೆಂದರೆ ನಿಯತ್ ಮಾಡಿದ್ರಿ ನೀವು, ಯಾ ಅಲ್ಲಾಹ್ ಸಾಯೋದ ಮುಂಚೆ ನಾನು ಮದೀನಾಗೆ ಹೋಗಿ ಬರಬೇಕು, ಮಕ್ಕಾಗೆ ಹೋಗಿ ಬರಬೇಕು. ಇವತ್ತು ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ಶ್ರೀಮಂತರಿದ್ದಾರೆ, ಎಷ್ಟೋ ಜನರು ದುಡ್ಡು ಇಟ್ಕೊಂಡಿದ್ದಾರೆ. ಆದ್ರೆ ಇಂಥದ್ದು ಜಗದಲ್ಲಿ ಹೋಗೋದು ಬಿಟ್ಟು ನಾವು ಎಲ್ಲೆಲ್ಲಿ ಹೋಗಿ ಏನೇನು ತೆಂಗಿನಕಾಯಿ ಮೂಡಿಸ್ಕೊಂಡು ಬರಾಕುಂತಿದ್ದೀವಿ. ನಾಳೆ ಅಲ್ಲಾಹನ ಕಡೆ ಉತ್ತರವನ್ನು ಕೊಡಬೇಕು. ಯಾ ಅಲ್ಲಾಹ್, ನಿನ್ನ ಬಾರ್ನೆ ಬರಬೇಕಾಯ್ತು, ನಾವು ಬೇರೆ ಜಗಲ್ಲಿ ಹೋಗಿದ್ದೀವಿ. ಈ ಜಗ ಏನಿದೆ, ಒಂದು ತೆಂಗಿನಕಾಯಿನ ಸಿಗಂಗಿಲ್ಲ ಅಲ್ಲೇ. ಏನಿದೆ? ಒಂದು ತೆಂಗಿನಕಾಯಿ, ಒಂದು ಯಾವುದೇ ತರಹದ ವಸ್ತು ಸಿಗಂಗಿಲ್ಲ ಅಲ್ಲೇ. ಪ್ರಸಾದ ಅನ್ನೋದು ಸಿಗೋದಿಲ್ಲ ಅಲ್ಲಿ. ಏನ್ ಸಿಗ್ತೈತಿ? ಸಿಕ್ಕಿದ್ರೇನೆ, ಇಡೀ ಪ್ರಪಂಚದಲ್ಲಿ ನೀವು ಹುಡುಕಾಡಿದ್ರೇನೆ ಆ ರೀತಿ ನೀರು ಸಿಗೋದಿಲ್ಲ. ಆ ಜಗದಲ್ಲಿ ಒಂದೇ ನೀರು ಸಿಗ್ತದೆ, ಯಾವುದು? ಆಬೆ ಜಂಜಮ್. ಆಬೆ ಜಂಜಮ್. ಇಡೀ ಪ್ರಪಂಚದಲ್ಲಿ ಎಷ್ಟು ನೀರಿದೆ, ಆ ನೀರಕ್ಕಿಂತ ಒಂದು ಫಸ್ಟ್ ನಂಬರ್ ಅಲ್ಲಿ ಇರೋದು ಯಾವುದು? ಆಬೆ ಜಂಜಮ್. ಯಾವುದೇ ತರಹದ ರೋಗ ಇಲ್ಲ, ಯಾವುದೇ ತರಹದ ಅದರೊಳಗೆ ಜ್ವರ ಅನ್ನೋದಿಲ್ಲ, ಯಾವುದೇ ತರಹದ ನಿಮ್ ಕಡೆ ಪ್ರಾಬ್ಲಮ್ ಇಲ್ಲ ಅದರೊಳಗೆ. ಕುಡಿದ ನಂತರ ಏನಿದೆ, ನಿಮ್ಮ ದೇಹ ಒಳಗೆ ಏನಾದ್ರೂ ರೋಗ ಇದ್ದಿದ್ರೆ ಅದೇ ನೀರು ನಿಮ್ಮ ದೇಹದಿಂದ ರೋಗವನ್ನು ದೂರ ಮಾಡ್ತೈತಿ. ಯಾವುದು? ಆಬೆ ಜಂಜಮ್. ಆಬೆ ಜಂಜಮ್. ಪ್ರೀತಿಯ ಸಹೋದರಿ, ಇಂಥದ್ದು ಮುಖದ್ದಸ್ತಕದಲ್ಲಿ ಹೋಗಿ ನಾವು
ಅಂತದ್ದು ವಸ್ತು ತರೋದು ಬಿಟ್ಟು ನಾವು ಅಲ್ಲಾಹ್ ಅಕ್ಬರ್ ನಾವು ಏನೇನು ಮಾಡಕ್ ಕುಂತಿದೀವಿ. अल्लाह नम्मेल्लरिगे हिदायत ಕೊಡಲಿ, तौफीक ಕೊಡಲಿ. ऐ मेरे मौला तेरे हबीब के सदके जिंदगी में एक मर्तबा हज और उम्रा करने की तौफीक अता फरमा, खाना काबा को देखने की तौफीक अता फरमा. ऐ मेरे मौला जो कुछ भी हमने फजीलतें यहाँ पर सुनी है खाना काबा की, या अल्लाह इस महीने में तू बहुत अपने खास बंदों को या अल्लाह इस हज की ज़ियारत के लिए तू बुलाता है मेरे मौला. या अल्लाह जब कोई बंदा तेरे बारगाह में सच्चे दिल से नियत करता है तो तू उसको या अल्लाह जल्द अपने घर की ज़ियारत करवाता है मेरे मौला. या अल्लाह ये आशिक भी एक बार ज़िंदगी में तेरा मुक़द्दस घर देखने की ज़ियारत में तड़प रहे हैं मेरे मौला. या अल्लाह मरने से पहले या तो आने वाले साल से पहले मेरे मौला इस साल जितने भी बकरा ईद में हज करने के लिए आने वाले साल हम तमाम लोगों का नाम भी हाजियों में शुमार अता फरमा. ऐ मेरे मौला हम तमाम लोगों को मदीने की गलियाँ देखने की तौफीक अता फरमा, गुंबद खजरा की सुनहरी जालियाँ देखने की तौफीक अता फरमा. या अल्लाह ये आँखें गुंबद खजरा को ना देखें तो किस काम के हैं ये आँखें. या अल्लाह एक मरतबा ज़िंदगी में गुंबद खजरा की ज़ियारत नसीब अता फरमा. या अल्लाह जो भी हम पैसा कमाएं या जमा करें या अल्लाह उस चीज़ के लिए जमा करने की तौफीक दे जो तेरे घर के लायक हो मेरे मौला, तेरे घर की ज़ियारत के लायक हो मेरे मौला. या अल्लाह जो पैसा इस नीयत से जो जमा कर रहा है या अपने अकाउंट में या अल्लाह जमा करके रख रहा है, या अल्लाह गैब से उस पैसे में बरकत अता करके पहले अपने घर की ज़ियारत की नसीब तौफीक अता फरमा. या अल्लाह इन तमाम लोगों को गवाह बनाकर मैं तौबा करता हूँ. अस्तगफिरुल्लाह रब्बी मिन कुल्ली ज़ंबि व खतियतिन व अतूबु इलैह व आखिर दअवाना अल्हम्दुलिल्लाहि रब्बिल आलमीन. अस्सलामु अलैकुम रहमतुल्लाहि तआला ಬರಕಾತುಹು. ಪ್ರೀತಿಯ ಸಹೋದರಿ, ಮುಂದಿನ ಶುಕ್ರವಾರ ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ ಗುಂಬದೆ ಖಜ್ರಾನಲ್ಲಿ ಹೋಗಿದ ನಂತರ ಅಲ್ಲಿ ಯಾವುದು ಪ್ರೀತಿ ಪುಣ್ಯ ಇದೆ ಆಶಿಕಾನೆ ರಸೂಲ್ ಅವರು. ಯಾಕೆಂದ್ರೆ ಮಕ್ಕಾಗೆ ಹೋಗಿದ ನಂತರ ಫಸ್ಟ್ ಸೌದಿ ಅರಬ್ ಕಂಟ್ರಿಗೆ ಹೋಗಿದ ನಂತರ ಮದೀನಾಗೆ ಹೋಗುದಿಲ್ಲ, ಮಕ್ಕಾಗೆ ಹೋಗ್ತಾರ. ಎಲ್ಲಿ? ಖಾನಾ ಕಾಬಾ ಮಕ್ಕಾನಲ್ಲಿ ಹೋಗ್ತಾರ. ಮಕ್ಕಾಗೆ ಹೋಗಿದ ನಂತರ ಮಕ್ಕಾ ಮುಅಜ್ಜಮ ಅಂದ್ರೆ ಈ ಮನೆ ಕಾಣೋದಿಲ್ಲ, ಇದಕ್ಕೆ ಮಕ್ಕಾ ಮುಅಜ್ಜಮ ಅಂತಾರ. ಏನಂತಾರೆ ಅದಕ್ಕೆ? ಮಕ್ಕಾ ಮುಅಜ್ಜಮ. ಇಲ್ಲಿ ಜಗದಲ್ಲಿ ಹೋಗಿ ತವಾಫನ್ನು ಮಾಡ್ತಾರ. 7 ತವಾಫ್ ಅಂತಿದೆ. ಏನು? 7 ತವಾಫ್, 7 ಸಾರಿ ಸುತ್ತಾಡೋದು ಖಾನಾ ಕಾಬಾ ರೌಂಡ್ 7 ಸಾರಿ ಸುತ್ತಾಡಬೇಕು. ಒಂದೊಂದು ರೌಂಡ್ಗೆ ಬಹಳಷ್ಟು ಪುಣ್ಯ ಇದೆ. ಮೊದಲಿಗೆ ಖಾನಾ ಕಾಬಾವನ್ನು ಜಿಯಾರತ್ ಮಾಡಿ ಅಲ್ಲಿ 8 ದಿನ 10 ದಿನ ಪ್ರವಾಸ ಇರುತ್ತಿದೆ. ಆ 8-10 ದಿನ ಯಾಕೆಂದ್ರೆ ಹಜ್ನಲ್ಲಿ ಮತ್ತು ಉಮ್ರಾನಲ್ಲಿ ವ್ಯತ್ಯಾಸ ಇದೆ. ಉಮ್ರಾದು ಏನಿದೆ ಹೋಗಿ ಬರೋದು ಜಲ್ದಿ ಇದೆ. ಹಜ್ಜಿನ ಏನು ಹೋಗುತ್ತಾರ ಜನರು ಅದರ ಡೇಟ್ ಜಾಸ್ತಿ ಇರ್ತೈತಿ, 40-45 ठीक है ಆ ರೀತಿ ಡೇಟ್ ಜಾಸ್ತಿ ಇರ್ತೈತಿ. ಇದು ಹಜ್ಜಿನ ಉಮ್ರಾದ ಏನಿದೆ 15 ದಿನ 20 ದಿನ ಅಬಾಬ ಅಂದ್ರೆ 25 1 ತಿಂಗಳ ಅಷ್ಟೇ ಇರ್ತೈತಿ. ठीक है ಮೊದಲಿಗೆ ಖಾನಾ ಕಾಬಾ ಹೋಗ್ತಾರ, ಆಮೇಲೆ ಗುಂಬದೆ ಖಜ್ರಾ. आओ शहनशाह का रोजा देखो, काबा तो देखो चुके हो, काबे का काबा देखो. काबा तो देखो चुके हो, काबे का काबा देखो. मतलब के काबा ನೋಡಿದಿರಾ, ಆ ಕಾಬೆದ ಕಾಬಾ ಮದೀನಾ ಮುನ್ನವರ ನೋಡಕ ಬಾರಿ. ಪ್ರೀತಿಯ ಸಹೋದರಿ, ಶಾಯರ್ ಆಲಾ ಹಜರತ್ ಇದು ಬರೆದಿದ್ದಾರೆ. मतलब ಇಲ್ಲೇ ಹೋಗಿ ಆಮೇಲೆ ಮದೀನಾ ಮುನ್ನವರ ಹೋಗ್ತಾರ. ಅಲ್ಲಿ ಹೋಗಿದ ನಂತರ ಆಶಿಕಾನೆ ರಸೂಲ್. ಹಾಯ್ ಹಾಯ್ ಪ್ರೀತಿಯ ಸಹೋದರರೇ, ಖಾನಾ ಕಾಬಾಗೆ ತೌಫೀಕ್ ಸಿಕ್ಕಿದನೆ ಮದೀನಾ ಮುನ್ನವರನಿಂದನೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಾರೆ ಅಂತಾನೆ ಮಕ್ಕಾ ಮುಅಜ್ಜಮ ಸಿಕ್ಕಿದೆ. ಇವ್ರು ಇದ್ದಿಲ್ಲ ಅಂದ್ರೆ ನಮಗೆ ಖಾನಾ ಕಾಬಾನೇ ಸಿಕ್ತಿದ್ದಿಲ್ಲ, ನಮಗೆ ಕಿಬ್ಲಾನೇ ಸಿಕ್ತಿದ್ದಿಲ್ಲ. ಅದಕ್ಕೆ ಶಹನ್ಶಾಹ ಕಾ ರೋಜಾ ದೇಖ್ ಚುಕೆ ಹೋ, ಕಾಬೆ ಕಾ ಕಾಬಾ ದೇಖೋ ಹೇಳ್ತಾರೆ. ಪ್ರೀತಿಯ ಸಹೋದರೇ, ಇನ್ಶಾಅಲ್ಲಾಹ್ ಮುಂದಿನ ಶುಕ್ರವಾರ ಮದೀನಾ ಮುನ್ನವರ ಬಗ್ಗೆ ನಾವು ತಿಳ್ಕೊ ಪ್ರಯತ್ನ ಮಾಡೋಣ. ಆದರೆ ಸಾಯದ ಮುಂಚೆ ಇಲ್ಲಿಂದ ಇವತ್ತಿನ ನಿಯತ್ ಮಾಡ್ಕೊಂಡು ಹೋಗ್ರಿ. ಯಾ ಅಲ್ಲಾಹ್, ಇವತ್ತು ನಾನು ಹಜ್ ಬಗ್ಗೆ ನಾನು ಬಯಾನ್ ಕೇಳಿದ್ದೀನಿ, ನನ್ನ ನಿಯತ್ ಇದೆ ಸಾಯೋದು ಮುಂಚೆ ಯಾ ಅಲ್ಲಾಹ್ ಒಂದು ಸಾರಿ ನಾನು ಈ ಮುಕದ್ದಸ್ವಾದ ಖಾನಾ ಕಾಬಾ ಮತ್ತು ಮದೀನಾ ಮುನ್ನವರ ನಾನು ನೋಡ್ಬೇಕನ್ನೋದು ನಿಯತ್ ಇಟ್ಕೊರಿ ಸಾಕು. ನಿಯತ್ತು ಪ್ರೀತಿಯ ಸಹೋದರಿ, ಅಲ್ಲಾಹ್ ನಮ್ಮ ನಿಯತ್ಗಳಿಂದ ಆ ಮನೆಗೆ ಕರೆಸ್ಕೊಳ್ಳಿ ಸಾಕು. ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ. ठीक है, जो हजरत सुन्नत ने पढ़े